ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಈತನನ್ನ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಅದೇನು ಖುಷಿ. ಆದ್ರೆ ಆತನಿಗೆ ಇನ್ನೂ ಅರ್ಥ ಆಗಿಲ್ಲ ಅಸಲಿ ಆಟ ಶುರುವಾಗೋದೇ ಇಲ್ಲಿಂದ ಅಂತ. ತಾನೇ ತೋಡ್ಕೊಂಡಂತಹ ಗುಂಡಿಗೆ ತಾನೇ ಬೀಳೋದು ಅಂತಾರಲ್ಲ, ಹಂಗಾಯ್ತು ಈತನ ಪರಿಸ್ಥಿತಿ. ಒಬ್ಬ ರಾಷ್ಟ್ರೀಯವಾದಿ ಮುಸ್ಲಿಂ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ನಲ್ಲಿ ಸ್ವತಃ ಜಡ್ಜ್ ಸಾಹೇಬ್ರ ಅಲುಗಾಡ್ಬಿಡ್ಬೇಕು ಅಂತಹ ವಾದವನ್ನು ಮಂಡಿಸಿದ್ದಾರೆ. 12 ವರ್ಷದ ಬಾಲಕಿ ಅಭಿಜಿತ್ ದೀಪ್ಕೆಯ ಕಥೆಯನ್ನ ಮುಗಿಸ್ಬಿಡ್ಬಹುದು ಇವತ್ತು. ಅಷ್ಟಕ್ಕೂ ಏನಿದ್ ಕತೆ, ಏನ್ ನಡೀತು ಕೋರ್ಟ್ನಲ್ಲಿ, ಎಲ್ಲವನ್ನ ಕೂಡ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ಒಂದು ವಿಚಾರಣೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಮುಂದೆ ರಿಜ್ವಾನ್ ಅಹಮದ್ ಅವರು ಮಂಡಿಸಿದಂತಹ ವಾದಗಳು ಹೆಂಗಿತ್ತು ಅಂದರೆ, ಸ್ವತಃ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಒಬ್ಬ ಅನುಭವಿ ವಕೀಲ ಮತ್ತು ಸಮರ್ಥ ನ್ಯಾಯಾಧೀಶರಾಗಿದ್ರೂ ಸಹ ರಿಜ್ವಾನ್ ಅವರು ಎತ್ತಿದಂತಹ ಪ್ರಶ್ನೆಗಳಿಗೆ ತಕ್ಷಣಕ್ಕೆ ಉತ್ತರ ಕಂಡುಕೊಳ್ಳೋದಕ್ಕೆ ಕಷ್ಟ ಆಗೋಯ್ತು. ಅಡ್ವೊಕೇಟ್ ಮನೀಶ್ ಸೋಲಂಕಿ ಪರವಾಗಿ ವಾದ ಮಂಡಿಸಿದಂತಹ ರಿಜ್ವಾನ್ ಅಹಮದ್ ಅವರು ಜುಲೈ 20ನೇ ತಾರೀಕು ನಡೆದಂತಹ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಪ್ರತಿಭಟನಾಕಾರರ ವಿರುದ್ಧ ದಾಖಲಾದಂತಹ ಕ್ರಿಮಿನಲ್ ಪ್ರಕರಣಗಳನ್ನು ಸರ್ಕಾರ ಹಿಂಪಡಿತಾ ಇದೆ. ಈ ನಿರ್ಧಾರವನ್ನ ವಿರೋಧ ಮಾಡಿಬಿಟ್ಟು ರಿಜ್ವಾನ್ ಅಹಮದ್ ಅವರು ವಾದವನ್ನು ಮಂಡಿಸ್ತಾರೆ. ನೋಡಿ, ಸರ್ಕಾರದ ರಾಜಕೀಯ ನಿರ್ಧಾರಗಳು ಕಾನೂನಿನ ಆಡಳಿತವನ್ನು ಹತ್ತಿಕ್ಕಬಾರದು. ಇದು ಅವರ ಮುಖ್ಯವಾದ ವಾದ ಆಗಿತ್ತು. ಸರ್ಕಾರಕ್ಕೆ ಪ್ರಕರಣಗಳನ್ನು ಹಿಂಪಡೆಯೋದಕ್ಕೆ ಯಾವುದಾದ್ರೂ ರಾಜಕೀಯ ಅನಿವಾರ್ಯತೆ ಇರಬಹುದು, ಆದರೆ ಕಾನೂನಿಗೆ ಅಂತಹ ಯಾವುದೇ ಅನಿವಾರ್ಯತೆ ಇರೋದಿಲ್ಲ. ಕಾನೂನು ಯಾವುದೇ ಒತ್ತಡಕ್ಕೆ ಕೂಡ ಮಣಿಬಾರದು ಅನ್ನೋದು ಇವರ ವಾದ ಆಗಿತ್ತು. ಕಾನೂನು ತನ್ನ ಕೆಲಸವನ್ನು ತಾನೇ ಮಾಡಬೇಕು ಅಂತ ತುಂಬಾ ನೀಟಾಗಿ ಇಲ್ಲಿ ರಿಜ್ವಾನ್ ಅವರು ಪ್ರತಿಪಾದಿಸ್ತಾರೆ. ಇಲ್ಲಿ ರಿಜ್ವಾನ್ ಅಹಮದ್ ಅವರು ಒಂದು ಪ್ರಮುಖ ಪ್ರಶ್ನೆಯನ್ನು ಕೂಡ ಇರ್ತಾರೆ. ನಾಳೆಯ ಜನರೇಷನ್ ಆಲ್ಫಾ, ಬೀಟಾ ಅಥವಾ ಗಾಮಾದಂತಹ ಯಾವುದೇ ಒಂದು ಗುಂಪುಗಳು ಹಿಂಗೆ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತವೆ ಅಂತ ಇಟ್ಕೊಳ್ಳೋಣ. ಇವತ್ತು ಹಿಂಗೆ ನಾವು ಪ್ರತಿಭಟನೆ ಹೆಸರಲ್ಲಿ ಹಿಂಸೆ ನಡೆಸಿದವರನ್ನ ಸುಲಭವಾಗಿ ಕ್ಷಮಿಸಿಬಿಟ್ರೆ, ನಾಳೆ ಅದೇ ಕಾನೂನನ್ನು ಬಳಸಿ ಬೇರೆಯವರು ಸಹ ದಂಗೆ ಎಬ್ಬಿಸಿ ಸುಲಭವಾಗಿ ಪಾರಾಗ್ಬಿಡ್ಬೋದಲ್ವಾ. ಇದು ಭವಿಷ್ಯದಲ್ಲಿ ದೇಶದ ಕಾನೂನು ಮತ್ತು ಸುವ್ಯವಸ್ಥೆಗೆ ತುಂಬಾ ಅಪಾಯಕಾರಿ ಮುನ್ಸೂಚನೆ ಅಂತ ರಿಜ್ವಾನ್ ಅವರು ಎಚ್ಚರಿಕೆಯನ್ನು ಕೊಡ್ತಾರೆ. ಜೊತೆಗೆ ಪ್ರತಿಭಟನಾಕಾರರು ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸೋದನ್ನು ಬಿಟ್ಟು ಸಂಸತ್ತಿನ ಕಡೆ ಯಾಕೆ ನುಗ್ತಾ ಇದ್ರು? ಒಂದು ವೇಳೆ 500 ಪ್ರತಿಭಟನಾಕಾರರು ಸಂಸತ್ತಿನ ಒಳಗೆ ನುಗ್ಗಿ ಏನಾದರೂ ಅಹಿತಕರ ಘಟನೆ ಸಂಭವಿಸಿದ್ರೆ ಈ ಪ್ರಜಾಪ್ರಭುತ್ವದ ದೇಗುಲವನ್ನು ರಕ್ಷಿಸೋದು ಹೇಗೆ? ರಿಜ್ವಾನ್ ಅವ್ರ ಪ್ರಶ್ನೆಗೆ ಇಡೀ ಕೋರ್ಟೆ ಕಂಗಾಲಾಗ್ಬಿಡ್ತು. ಸಂಸತ್ತಿನ ಭದ್ರತಾ ವ್ಯವಸ್ಥೆಯು ಕೇವಲ 500 ಜನರ ಗುಂಪನ್ನು ಕಂಟ್ರೋಲ್ ಮಾಡೋದಕ್ಕೆ ಸೀಮಿತ ಆಗಿಲ್ಲ. ಅದು ಅತ್ಯಂತ ಆಧುನಿಕ ಸುರಕ್ಷಾ ವ್ಯವಸ್ಥೆ ಆಗಿದೆ. ಹಿಂಗಿರ್ಬೇಕಾದ್ರೆ ಒಂದು ವೇಳೆ ಭದ್ರತಾ ಪಡೆಗಳು ಅಲ್ಲಿ ಗೋಲಿಬಾರ್ ನಡೆಸಿದ್ರೆ ನಡೀತಾ ಇದ್ದಂತಹ ಅನಾಹುತಕ್ಕೆ ಯಾರು ಹೊಣೆ ಅಂತ ಕೇಳ್ತಾರೆ ರಿಜ್ವಾನ್ ಅವರು. ಈ ಪ್ರಕರಣದ ಮತ್ತೊಂದು ಪ್ರಮುಖ ಅಂಶ ಏನಂದ್ರೆ ಪ್ರತಿಭಟನೆಯ ಸಂಘಟಕರ ಹೊಣೆಗಾರಿಕೆ. ನೋಡಿ, ಯಾವುದೇ ಧರಣಿ ಅಥವಾ ಪ್ರತಿಭಟನೆಗೆ ಅನುಮತಿ ಪಡಿಬೇಕಾದ್ರೆ ಸಂಘಟಕರು ದೆಹಲಿ ಪೊಲೀಸರಿಗೆ ಅಥವಾ ಯಾವುದೇ ಪೊಲೀಸರಿಗೆ 22 ಅಂಶಗಳ 6 ಪುಟಗಳ ಅಂಡರ್ಟೇಕಿಂಗ್ ಬರವಣಿಗೆಯ ಮೂಲಕ ಹೊಣೆಗಾರಿಕೆಯ ಪತ್ರವನ್ನು ಕೊಟ್ಟಿರ್ತಾರೆ. ಅಂದರೆ ಆ ಪತ್ರದಲ್ಲಿ ಏನೇ ಆದರೂ ಇದಕ್ಕೆ ನಾವೇ ಜವಾಬ್ದಾರರು ಅಂತ ಬರೆದಿರಲಾಗುತ್ತೆ. ಅದರಲ್ಲಿ ಪ್ರತಿಭಟನೆಯು ಶಾಂತಿಯುತವಾಗಿರುತ್ತೆ, ಯಾವುದೇ ದೇಶ ವಿರೋಧಿ ಘೋಷಣೆಗಳಾಗಲಿ ಅಥವಾ ಹಿಂಸಾಚಾರ ಆಗಲಿ ನಡೆಯೋದಿಲ್ಲ, ಇಂತಹ ಭರವಸೆಯನ್ನು ಕೊಟ್ಟಿರ್ತಾರೆ. ಆದರೆ ಹಿಂಸಾಚಾರ ನಡೆದಾಗ ಆ ಅಂಡರ್ಟೇಕಿಂಗ್ಗೆ ಬೆಲೆಯೇ ಇಲ್ವಂತಾದರೆ ಅದರ ಅವಶ್ಯಕತೆ ಆದರೂ ಏನು? ಹೀಗೆ ರಿಜ್ವಾನ್ ಅವ್ರ ಪ್ರಶ್ನೆ ತುಂಬ ಅದ್ಭುತವಾಗಿತ್ತು. ಹಾಗೆ ಈ ಸಂಘಟಕರು TV ಚಾನೆಲ್ಗಳಲ್ಲಿ ಕುತ್ಕೊಂಡು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ.
ಅಷ್ಟೇ ಅಲ್ಲ, ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಬದಲು ಬೆಂಕಿಗೆ ತುಪ್ಪ ಸುರಿತಿದ್ದಾರೆ ಅಂತ ನ್ಯಾಯಾಲಯದ ಗಮನಕ್ಕೆ ವಕೀಲರು ತರ್ತಾರೆ. ಕಾನೂನು ಕೂಡ ಇದೇ ಹೇಳುತ್ತೆ. ಯಾವುದೇ ಸಭೆ ಅಥವಾ ಸಮಾರಂಭದಲ್ಲಿ ಅಹಿತಕರ ಘಟನೆ ನಡೆದರೆ ಅದಕ್ಕೆ ಸಂಘಟಕರೇ ನೇರ ಹೊಣೆ ಅಂತ. ಈಗ ನೋಡಿ, ಪ್ರತಿಭಟನಾಕಾರರ ವಿರುದ್ಧ ಈ ಎಲ್ಲ ಪ್ರಕರಣಗಳನ್ನು ಸರ್ಕಾರ ರದ್ದು ಮಾಡ್ತು ಅಂದ್ಕೊಳ್ಳಿ. ಆಗದು ನೇರವಾಗಿ ಪೊಲೀಸ್ ಪಡೆಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಹಿಂಸಾಚಾರದ ಸಮಯದಲ್ಲಿ ಕಲ್ಲು ತೂರಾಟ ನಡೆಸಿದವರನ್ನ ಶಿಕ್ಷೆ ಇಲ್ಲದೆ ಬಿಡುಗಡೆ ಮಾಡಿದ್ರೆ ಕರ್ತವ್ಯ ನಿರ್ವಹಿಸುವಂತಹ ಪೊಲೀಸ್ ಅಧಿಕಾರಿಗಳ ನೈತಿಕ ಸ್ಥೈರ್ಯ ಕುಸಿಯುತ್ತೆ. ಇದನ್ನೇ ರಿಜ್ವಾನ್ ಅವರು ನ್ಯಾಯಾಧೀಶರ ಮುಂದೆ ಹೇಳ್ತಾರೆ. ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅವಹೇಳನಕಾರಿ ಮತ್ತು ಮಾನಹಾನಿಕರ ಭಾಷೆಯನ್ನು ಬಳಸಲಾಗ್ತಾ ಇತ್ತು. ಇದು ಭವಿಷ್ಯದಲ್ಲಿ ಪೊಲೀಸರು ಇಂತಹ ಘಟನೆಗಳಲ್ಲಿ ಮಧ್ಯ ಪ್ರವೇಶಿಸಲು ಹಿಂದೇಟು ಹಾಕುವಂತೆ ಮಾಡುತ್ತೆ. ನೋಡಿ, ಈಗೇನಾದರೂ ಒಂದು ವೇಳೆ ಹೀಗೆ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡ್ರು ಅಂತ ತಿಳ್ಕೊಳ್ಳಿ. ಆಗ ಪೊಲೀಸರ ಕತೆ ಏನು? ಹೊಡೆಸ್ಕೊಂಡಂತಹ ಪೊಲೀಸರ ಫ್ಯಾಮಿಲಿ ಕತೆ ಏನು? ಸೊ ಹೀಗಾಗಿ ಇಲ್ಲಿ ಅಪ್ರಾಪ್ತ ವಯಸ್ಕರು ಅಥವಾ ಕಲ್ಲು ತೂರಾಟ ನಡೆಸಿದವರಿಗೆ ಕನಿಷ್ಠ ಪಕ್ಷ ಸಮುದಾಯ ಸೇವೆಯ ಅಂದರೆ ಕಮ್ಯುನಿಟಿ ಸರ್ವಿಸ್ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ರಿಜ್ವಾನ್ ಅವರು ಇಲ್ಲಿ ಸಲಹೆಯನ್ನು ಕೊಡ್ತಾರೆ. ಈ ಕಮ್ಯುನಿಟಿ ಸರ್ವಿಸ್ ಅಂದರೆ ಈ ಒಂದು ದೇವಸ್ಥಾನದ ಸ್ವಚ್ಛತೆ ಅಥವಾ ಸಾರ್ವಜನಿಕ ಸ್ಥಳಗಳ ನಿರ್ವಹಣೆಯಂತಹ ಕೆಲಸಗಳನ್ನು ಅವರಿಂದ ಮಾಡಿಸೋ ಮೂಲಕ ಅವ್ರಿಗೆ ತಾವು ಮಾಡಿದಂತಹ ತಪ್ಪಿನ ಅರಿವಾಗುವ ಹಾಗೆ ಮಾಡಬೇಕು ಅಂತಾರೆ. ಇನ್ನೊಂದು ಮಜಾ ಏನಂದ್ರೆ, ಇದೇ ಸಂದರ್ಭದಲ್ಲಿ CJP ಸಂಘಟನೆಯ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಮತ್ತು ಸೌರಭ್ ದಾಸ್ ಅವರ ವಿರುದ್ಧ ಸಿಲಿಗುಡಿಯ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಒಂದು 0 FIR ಕೂಡ ದಾಖಲಾಗಿದೆ. ಪಶ್ಚಿಮ ಬಂಗಾಳದ ಅಡ್ವೊಕೇಟ್ ರಿಂಕಿ ಚಟರ್ಜಿ ಸಿಂಗ್ ಅವರು ಈ ದೂರನ್ನು ದಾಖಲಿಸಿರೋದು. ಇಂಟ್ರೆಸ್ಟಿಂಗ್ ಏನಂದ್ರೆ, ಅಭಿಜಿತ್ ದೀಪ್ಕೆಯ ಸೋಷಿಯಲ್ ಮೀಡಿಯಾ ವಿಡಿಯೋ ಒಂದು ವೈರಲ್ ಆಗುತ್ತೆ. ಆ ವಿಡಿಯೋದಲ್ಲಿ ಆತ ಹೇಳ್ತಾನೆ, ಪ್ರತಿಭಟನೆಯ ಸಮಯದಲ್ಲಿ 12 ವರ್ಷದ ಬಾಲಕಿಯ ಮೇಲೆ ಪೊಲೀಸರಿಂದ ದೌರ್ಜನ್ಯ ಆಗಿದೆ, ಆಕೆಯ ಬಟ್ಟೆಗಳನ್ನು ಹರಿದು ಹಾಕಲಾಗಿದೆ ಅಂತ. ಸೊ ಇದಕ್ಕೆ ಈಗ ರಿಂಕಿ ಚಟರ್ಜಿ ಅವರು ದೇಶದಲ್ಲಿ ಮತದಾನದ ವಯಸ್ಸು 18 ವರ್ಷ ಆಗಿದೆ. ಅಂದರೆ 18 ವರ್ಷಕ್ಕಿಂತ ಕೆಳಗಿನವರು ಸ್ವತಂತ್ರವಾಗಿ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಅಸಮರ್ಥರು ಅಂತ ಪರಿಗಣನೆ ಮಾಡಲಾಗಿದೆ. ಹಿಂಗಿರುವಾಗ ಮಧ್ಯರಾತ್ರಿ 12 ಗಂಟೆಗೆ ಅಂತಹ ಹಿಂಸಾತ್ಮಕ ಮತ್ತು ಸೂಕ್ಷ್ಮ ಪ್ರದೇಶವಾದ ಜಂತರ್ ಮಂತರ್ ಒಳಗೆ ಇವರೇ ಹೇಳ್ದಂಗೆ 12 ರಿಂದ 15 ವರ್ಷದ ಈ ಬಾಲಕಿಯನ್ನ ಅಥವಾ ಮಕ್ಕಳನ್ನ ಪ್ರವೇಶಿಸುವುದಕ್ಕೆ ಬಿಟ್ಟಿದ್ದು ಯಾರು? ನೋಡಿ, ಒಂದು ಸ್ಪೋರ್ಟ್ಸ್ನಲ್ಲೇ 15 ವರ್ಷದ ಒಳಗಿನ ಮಕ್ಕಳು ಆಟ ಆಡಬೇಕಾದ್ರೆ ಅವರ ಪೋಷಕರ ಉಪಸ್ಥಿತಿ ಇರಬೇಕು ಅನ್ನೋ ನಿಯಮ ಇದೆ. ಇತ್ತೀಚೆಗೆ ವೈಭವ್ ಸೂರ್ಯವಂಶಿಯನ್ನೇ ನೋಡುತ್ತೀರಾ. ಐರ್ಲೆಂಡು ಇಂಗ್ಲೆಂಡ್ ಪ್ರವಾಸದಲ್ಲಿದ್ದಾಗ ಆತನ ಪೋಷಕರು ಕೂಡ ಅವ್ರ ಜೊತೆ ಹೋಗಿದ್ರು. ಆದರೆ ಇಲ್ಲಿ ಮಕ್ಕಳನ್ನ ಇವರ ರಾಜಕೀಯ ಉದ್ದೇಶಕ್ಕೆ ಜೊತೆಗೆ ವಿದೇಶಿ ಹಣದ ಮೂಲಕ ನಡೀತಾ ಇರುವಂತಹ ದೇಶ ವಿರೋಧಿ ಚಟುವಟಿಕೆಗಳಿಗೆ ಬಳಸ್ಕೊಳ್ಳಲಾಗ್ತಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅಭಿಜಿತ್ ದೀಪ್ಕೆ ವಿರುದ್ಧ ಪೋಕ್ಸೋ ಕಾಯ್ದೆ ಮತ್ತು BNX ಸೆಕ್ಷನ್ 153 ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡಲಾಗಿದೆ. ಇದಕ್ಕೆ ಹೇಳೋದು ತಾನೇ ತೋಡ್ಕೊಂಡು ಗುಂಡಿಗೆ ತಾನೇ ಬೀಳೋದು ಅಂತ. ಒಟ್ನಲ್ಲಿ ಹೇಳಬೇಕಂದ್ರೆ ವೀಕ್ಷಕರೇ, ಇಲ್ಲಿ ರಿಜ್ವಾನ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಮಂಡಿಸಿದಂತಹ ವಾದ ಕೇವಲ ಒಂದು ಕೇಸಿನ ವಾದ ಆಗಿಲ್ಲ. ಇದು ದೇಶದ ಕಾನೂನು ಸುವ್ಯವಸ್ಥೆಯ ಉಳಿವಿಗಾಗಿ ಮಾಡಿದಂತಹ ಗರ್ಜನೆ ಅಂತ ಹೇಳ್ಬೋದು. ಇದನ್ನು ಸರ್ಕಾರಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರಕರಣಗಳನ್ನು ರದ್ದುಗೊಳಿಸಬಹುದು, ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಮೌನವಾಗಿ ಒಪ್ಕೊಳ್ಬೇಕಾ ಅನ್ನೋದು ಈಗ ಮೂಡ್ತಾ ಇರುವಂತಹ ದೊಡ್ಡ ಪ್ರಶ್ನೆ. ಅಭಿಜಿತ್ ದೀಪ್ಕೆ ವಿರುದ್ಧ ದಾಖಲಾಗಿರುವಂತಹ FIR ಈ ಹೋರಾಟವನ್ನು ಮುಂದಿನ ಹಂತಕ್ಕೆ ಈಗ ಕೊಂಡೊಯ್ದಿದೆ. ಈ ದೇಶದಲ್ಲಿ ಕಾನೂನು ಎಲ್ರಿಗೂ ಒಂದೇ ಆಗಿರಬೇಕು ಮತ್ತು ಮಕ್ಕಳನ್ನು ರಾಜಕೀಯ ದಾಳವಾಗಿ ಬಳಸುವಂತಹ ಸಂಘಟನೆಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ. ವೀಕ್ಷಕರೇ, ರಿಜ್ವಾನ್ ಅಹ್ಮದ್ ಅವರ ಈ ದಿಟ್ಟ ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದೇಶದ ಕಾನೂನು ಇಂತಹ ಸಂಘಟಕರ ವಿರುದ್ಧ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ನೀವು ಭಾವಿಸ್ತೀರಿ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.
ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.